ಪಾಲಿಸ್ ಅಧಿಕಾರಿ ತನ್ನ ಅಪ್ಪನನ್ನು ರೈಲಿನಲ್ಲಿ ಕೂರಿಸಲು ಬಂದಿದ್ದಳು. ರೈಲಿನಲ್ಲಿ ಕೂರಿಸಿ ಹಿಂದಿರುಗುತ್ತಿರುತ್ತಿದ್ದಾಗ ಅಚಾನಕ್ ರೈಲು ಚಲಿಸಲು ಆರಂಭಿಸಿತು. ಇಷ್ಟು ಬೇಗ ರೈಲು ವೇಗವಾಗಿ ಹೇಗೆ ಓಡುತ್ತಿದೆ ಎಂಬ ಅನುಮಾನ ಪಾಲಿಸ್ ಅಧಿಕಾರಿಗೆ ಬರುತ್ತದೆ. ಅವಳು ತಕ್ಷಣ ರೈಲಿನ ಹಿಂದೆ ಓಡಿ ಹಿಂಬದಿ ಬೋಗಿಯಿಂದ ಒಳಗೆ ಜಿಗಿದುಕೊಳ್ಳುತ್ತಾಳೆ. ಈಗ ಅವಳು ಒಂದೊಂದು ಬೋಗಿಯನ್ನು ಪರಿಶೀಲಿಸುತ್ತಾ ಮುಂದೆ ಸಾಗುತ್ತಾಳೆ. ಕೊನೆಗೆ ಕಂಟ್ರೋಲ್ ರೂಮ್ಗೆ ತಲುಪುತ್ತಾಳೆ. ಅಲ್ಲಿ ಹೋಗಿ ನೋಡಿದಾಗ ಸಂಗೀತ ಇಬ್ಬರು ರೈಲು ಚಾಲಕರು ಒಳಗೆ ಇದ್ದು ರೈಲು ಓಡಿಸುತ್ತಿರುವುದನ್ನು ಕಂಡು ಸ್ವಲ್ಪ ನಿಟ್ಟುಸಿರು ಬಿಡುತ್ತಾಳೆ. ಹಿಂದಿರುಗಲು ತಿರುಗಿದ ತಕ್ಷಣ ಸಂಗೀತ ಕಂಟ್ರೋಲ್ ರೂಮ್ ಬಾಗಿಲು ಸ್ವತಃ ಲಾಕ್ ಆಗುತ್ತದೆ. ಅಕಸ್ಮಾತ್ ಸ್ಪೀಕರ್ನಲ್ಲಿ ಧ್ವನಿ ಕೇಳಿಸುತ್ತದೆ, ಬದುಕಬೇಕೆಂದರೆ ತಕ್ಷಣ 1 ಕೋಟಿ ರೂಪಾಯಿ ಕೊಡಿ, ಇಲ್ಲವಾದರೆ ಎಲ್ಲರೂ ಸಾಯುತ್ತೀರಿ. ಸಂಪೂರ್ಣ ರೈಲಿನಲ್ಲಿ ಗಾಬರಿ ಉಂಟಾಗುತ್ತದೆ. ಪಾಲಿಸ್ ಅಧಿಕಾರಿ ಓಡಿ ಬಾಗಿಲು ಒಡೆಯಲು ಪ್ರಯತ್ನಿಸುತ್ತಾಳೆ, ಆದರೆ ಅದು ಒಡೆಯುವುದಿಲ್ಲ. ತಕ್ಷಣ ಬುದ್ಧಿ ಬಳಸಿ ತನ್ನ ಜೇಬಿನಿಂದ 1 ಪಿನ್ ತೆಗೆದು ಲಾಕ್ ತೆರೆಯಲು ಶುರುಮಾಡುತ್ತಾಳೆ. ಸ್ವಲ್ಪ ಪ್ರಯತ್ನದ ನಂತರ ಕ್ಲಿಕ್ ಎಂದು ಲಾಕ್ ತೆರೆಯುತ್ತದೆ. ಒಳಗಿನ ದೃಶ್ಯ ನೋಡಿ ಪಾಲಿಸ್ ಅಧಿಕಾರಿ ಬೆಚ್ಚಿ ಬೀಳುತ್ತಾಳೆ. ಇಬ್ಬರು ಚಾಲಕರು ಕಡ್ಡಿಯಿಂದ ಕಟ್ಟಲ್ಪಟ್ಟಿದ್ದಾರೆ ಮತ್ತು ಇಬ್ಬರು ಭಯೋತ್ಪಾದಕರು ರೈಲು ಓಡಿಸುತ್ತಿದ್ದಾರೆ. ತೀವ್ರ ವೇಗದಲ್ಲೇ ಪಾಲಿಸ್ ಅಧಿಕಾರಿ ತಕ್ಷಣ ಗನ್ ತೆಗೆದು ಭಯೋತ್ಪಾದಕರ ಮೇಲೆ ತೋರಿಸುತ್ತಾಳೆ. ಆದರೆ ಅವರು ಕೂಡ ಚಾಣಾಕ್ಷರು. ಒಬ್ಬನು ಕ್ಷಣದಲ್ಲಿ ಅವಳ ಗನ್ ಕೆಳಗೆ ಬೀಳುವಂತೆ ಮಾಡುತ್ತಾನೆ, ಇನ್ನೊಬ್ಬನು ದಾಳಿ ಮಾಡುತ್ತಾನೆ. ಆದರೆ ಪಾಲಿಸ್ ಅಧಿಕಾರಿ ತನ್ನ ತರಬೇತಿ ತೋರಿಸುತ್ತಾಳೆ. ಅವಳು ಇಬ್ಬರಿಗೂ ಮುಷ್ಟಿಯಿಂದ ಹೊಡೆದು ಅವರನ್ನು ಅಲ್ಲೇ ಬೀಳಿಸುತ್ತಾಳೆ. ನಂತರ ಓಡಿ ಚಾಲಕರ ಕಡ್ಡಿಯನ್ನು ತೆಗೆಯುತ್ತಾಳೆ. ಚಾಲಕರು ಜ್ಞಾನಕ್ಕೆ ಬಂದು ರೈಲನ್ನು ಮತ್ತೆ ನಿಯಂತ್ರಣದಲ್ಲಿ ತೆಗೆದುಕೊಳ್ಳುತ್ತಾರೆ. ಎಲ್ಲಾ ಪ್ರಯಾಣಿಕರ ಜೀವ ಉಳಿಯುತ್ತದೆ. ಆದರೆ ಇಷ್ಟರವರೆಗೆ ನೀವು ಪಾಲಿಸ್ ಅಧಿಕಾರಿಗಾಗಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ.